ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಒಂದು ಡ್ರೆಸ್ ಕಟ್ಟಿಂಗು ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳವರೆಗೂ ಡ್ರೆಸ್ ಕಟ್ಟಿಂಗ್ ಅನ್ನೋದು ಸಿಂಪಲ್ ಆಗಿ ಕಟ್ಟಿಂಗ್ ಮಾಡ್ಬೋದು. ಅದು ಯಾವ ರೀತಿಯಾಗಿ ಕಟ್ಟಿಂಗ್ ಮಾಡೋದು, ಯಾವ ಮೆಥಡಲ್ಲಿ ಕಟ್ಟಿಂಗ್ ಮಾಡಬೇಕು ಅನ್ನೋದನ್ನು ನಾವು ಫಸ್ಟಿಗೆ ನೋಡ್ಕೋಬೇಕು. ಫಸ್ಟಿಗೆ ನೋಡಿ, ಲೈನಿಂಗು ಇಲ್ಲಿ ನಾನು ಜಾಸ್ತಿ ಲೈನಿಂಗ್ನ ತೊಗೊಂಡಿದ್ದೀನಿ. ಯಾಕಂದರೆ ಇವ್ರ ಲೆಂತ್ ಜಾಸ್ತಿ ಬೇಕಂತ ಹೇಳಿರೋದ್ರಿಂದ 2 ಮೀಟ್ರಿಗಿಂತ ಜಾಸ್ತಿ ಲೈನಿಂಗ್ನ ತೊಗೊಂಡಿದ್ದೀನಿ. ಎಷ್ಟು ಲೈನಿಂಗ್ ತೊಗೊಂಡಿದ್ದೀನಿ ಅಂತ ಫಸ್ಟಿಗೆ ತೋರಿಸ್ತೀನಿ. ಎಕ್ಸ್ಟ್ರಾ ಇದ್ದರೆ 2.25 ಮೀಟರ್ನ ತೊಗೊಂಡಿದ್ದೀನಿ. ಉದ್ದ ಬೇಕಂತ ಹೇಳಿದ್ದಾರೆ. ಫಸ್ಟಿಗೆ ಸ್ಟೆಪ್ ಬೈ ಸ್ಟೆಪ್ನ ನಾನು ತೋರಿಸ್ತಾ ಹೋಗ್ತೀನಿ. ತುಂಬ ಈಸಿ ಮೆಥಡಲ್ಲಿ ತೋರಿಸ್ತಾ ಹೋಗ್ತೀನಿ. ನೆಕ್ ಬಿಡ್ತು ಸೈಜು ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಮತ್ತು ಶೋಲ್ಡರ್ ಮೆಜರ್ಮೆಂಟ್ ಮೇಲೆ ನೆಕ್ ಆ್ಯಂಡ್ ಶೋಲ್ಡರು ಚೇಂಜ್ ಆಗ್ತಾ ಹೋಗುತ್ತೆ. ಪ್ರತಿ ಡ್ರೆಸ್ಸಲ್ಲಾಗಲಿ ಬ್ಲೌಸಲ್ಲಾಗಲಿ ಡ್ರೆಸ್ ಕಟ್ಟಿಂಗ್ ಅನ್ನೋದು ನೆಕ್ ಆ್ಯಂಡ್ ಶೋಲ್ಡರ್ ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಡ್ರೆಸ್ ಕಟ್ಟಿಂಗಲ್ಲೂ ನಮಗೆ ಚೇಂಜ್ ಆಗ್ತಾ ಹೋಗುತ್ತೆ. ಫಸ್ಟಿಗೆ ನಾನು ಈ ಡ್ರೆಸ್ ಅವ್ರದ್ದು ಲೆಂತ್ ಜಾಸ್ತಿನೇ ಕೇಳೋದವರು, ಯಾವಾಗಲೂ ಇವ್ರದ್ದು ಡ್ರೆಸ್ ಲೆಂತ್ ಜಾಸ್ತಿ ಇರುತ್ತೆ. ಹಾಗಾಗಿ 2.25 ಮೀಟ್ರನ್ನ ತೊಗೊಂಡಿದ್ದೀನಿ. ಫಸ್ಟಿಗೆ ಲೆಂತ್ ತೋರಿಸ್ತೀನಿ. ಲೆಂತ್ ಇಟ್ಕೊಂಡು ಫಸ್ಟ್ ಲೆಂತ್ ತೊಗೊಂಡ್ಬಿಡೋಣ. ಅದಾದಮೇಲೆ ನಾವು ನೋಡಿ, ಇದು 43 ಇದೆ, 43 ಇಂಚಸ್ಸು. ಇದು ಲೈನಿಂಗ್ ಆಗಿರೋದ್ರಿಂದ ರೆಡಿ ಎಷ್ಟಿದೆ 43ನೇ ತೊಗೊಳ್ತೀನಿ ನಾನು. ಇಲ್ಲಿ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿ ಫಸ್ಟಿಗೆ ಒಂದು ಸ್ಟ್ರೇಟ್ ಲೈನ್ ಹಾಕ್ಕೊಳ್ಳಿ. ನಿಮಗೆ ಸ್ವಲ್ಪ ಏನಾದರೂ ಕ್ರಾಸ್ ಏನಾದರೂ ಇದ್ದರೆ ಅಂತ ಸ್ಟ್ರೇಟ್ ಲೈನ್ ಹಾಕ್ಕೊಳ್ಳಿ. ಇಲ್ಲಿ ನಾನು 43ನೇ ತೊಗೊಳ್ತಾ ಇದ್ದೀನಿ. ಯಾಕಂದರೆ ನಾವು ಮೇನ್ ಫ್ಯಾಬ್ರಿಕ್ನ ಜಾಸ್ತಿ ತೊಗೊಳ್ಳೋದ್ರಿಂದ ಇಲ್ಲಿ ಒಂದು ಸ್ಟ್ರೇಟ್ ಲೈನ್ ಹಾಕ್ಕೊಂಡಿದ್ದೀನಿ. ಡ್ರೆಸ್ ಕಟ್ಟಿಂಗಲ್ಲಿ ತುಂಬ ಈಸಿಯಾಗಿ ಕಟ್ಟಿಂಗ್ ಮಾಡುವಂಥದ್ದು. ಆದಷ್ಟು ಡ್ರೆಸ್ ಯೂಸ್ ಮಾಡ್ತೀವಿ, ಟೇಪ್ನು ಯೂಸ್ ಮಾಡ್ತೀವಿ. ನೋಡಿ, ಇದು ಬಾಟಮ್ ಬಿಡ್ತು, ಇದರಲ್ಲಿ ಏನು ಚೇಂಜಸ್ ಇಲ್ಲ. ಹಂಗಾಗಿ ಇಲ್ಲಿ ಒಂದು ಲೈನ್ನ ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ನೆಕ್ ನೋಡಿ. ನೆಕ್ ಮೇಯ್ನ್ ಅಲ್ವಾ. ನೀವು ಯಾವ ರೀತಿ ತೊಗೊಂಡ್ರೂ ನೀವು ನೆಕ್ ಮೆಜರ್ಮೆಂಟನ್ನ ಈ ಥರ ನೋಡ್ಕೋಬೇಕು. ಫಸ್ಟು ನಾನು ಚೆಸ್ಟ್ ಮೆಜರ್ಮೆಂಟ್ ತೊಗೊಳ್ತೀನಿ. ಆ ಚೆಸ್ಟ್ ಮೆಜರ್ಮೆಂಟ್ ತೋರಿಸಿ ಎಷ್ಟು ಇವ್ರಿಗೆ ಬೇಕಾಗುತ್ತೆ ಅಂತ ಹೇಳ್ತೀನಿ. ನೋಡಿ, ಇವ್ರಿಗೆ 19.25 ಇದೆ. ಒಂದು ಅರ್ಧ ಇಂಚು ಲೂಸ್ ಅಂತ ಹೇಳಿದರೆ 20 ಇಂಚು. ನೋಡಿ, ನಾನಿಲ್ಲಿ 20 ಇಂಚ್ ಅಂತ ಚೆಸ್ಟ್ ಅಂತ ಬರ್ಕೊಳ್ತೀನಿ. ನೆಕ್ಸ್ಟ್ ಬಂದು ನೋಡಿ, ಸ್ಟ್ರೇಟಾಗಿ ಈ ಥರ ಹಾಕ್ಕೊಂಡಿದ್ದೀನಿ. ರೆಡಿ. ಇಲ್ಲಿ ಸ್ಟಿಚಿಂಗಿಗೆ ಏನು ಫ್ಯಾಬ್ರಿಕ್ ಬಿಟ್ಟಿದ್ದೀವಿ ಅಲ್ಲಿಂದನೇ ನಾನು ಕರೆಕ್ಟಾಗಿ ತೊಗೊಂಡಿದ್ದೀನಿ. 13.25 ಇದೆ. 13.25ನ 2 ಭಾಗ ಮಾಡ್ಕೋಬೇಕು. 2 ಭಾಗ ಮಾಡ್ಕೊಂಡಾಗ ಇಲ್ಲಿ ಎಷ್ಟು ಬರುತ್ತೆ ಅಂದರೆ 6.25 ಬರುತ್ತೆ. ಇಲ್ಲಿ ಶೋಲ್ಡ್ರ್ ಪಟ್ಟಿ ಜಾಸ್ತಿ ಇದೆ, ಇವರು ಶೋಲ್ಡ್ರ್ ಪಟ್ಟಿನ ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳಿರೋದ್ರಿಂದ ನಾನೇನು ಮಾಡ್ತಾಯಿದ್ದೀನಿ, ಇವಾಗ ನೆಕ್ ಆ್ಯಂಡ್ ಶೋಲ್ಡರ್ನ ಬೇರೆ ರೀತಿಯಾಗಿ ಕಟ್ಟಿಂಗ್ನ ಮಾಡ್ತೀನಿ. ನೋಡಿ, ಇವ್ರದ್ದು ನೆಕ್ ಡೀಪ್ ಕಮ್ಮಿ ಇರೋದ್ರಿಂದ ಮತ್ತು ಇಲ್ಲಿ ಫ್ಯಾಬ್ರಿಕಲ್ಲಿ ಡಿಸೈನ್ ಇದೆಯಾ ಅಂತ ಒಂದು ಸರಿ ಚೆಕ್ ಮಾಡ್ಕೋಬೇಕು. ನೋಡಿ, ಈ ಥರ ಡಿಸೈನ್ ಇದೆ, ಯಾವುದೇ ಎಕ್ಸ್ಟ್ರಾ ಏನು ಡಿಸೈನ್ ಇಲ್ಲ. ಇಲ್ಲಿ ಒಂದು ಶೇಪ್ನ ಕೊಡೋದ್ರಿಂದ ನಮಗೆ ನೆಕ್ ಡಿಸೈನ್ ಅನ್ನೋದು ಸಿಂಪಲ್ಲಾಗಿ ಬೇಕಾಗುತ್ತೆ. ಪ್ಯಾಂಟ್ ಫ್ಯಾಬ್ರಿಕಲ್ಲಿ ಪೈಪಿಂಗ್ ಕೊಟ್ಟರೆ ಔಟ್ಲುಕ್ ಚೆನ್ನಾಗಿ ಬರುತ್ತೆ. ಇದೇ ಮೇನ್ ಫ್ಯಾಬ್ರಿಕ್ ಆಗಿರುತ್ತೆ. ಇವಾಗ ನೋಡಿ, ಚೆಸ್ಟ್ ಮೆಜರ್ಮೆಂಟು 20 ಇರೋದ್ರಿಂದ ನಾನಿಲ್ಲಿ 10ಕ್ಕೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಈ 10ಕ್ಕೆ ಮಾರ್ಕ್ ಮಾಡ್ಕೊಂಡಿರೋದ್ರಿಂದ ನಾನು ಇವ್ರದ್ದು ನೆಕ್ಕನ್ನ 2.25 ತೊಗೊಳ್ತಾ ಇದ್ದೀನಿ. 3 ಬೇಕಾದರೂ ತೊಗೋಬೋದು. ನಾನು 2.25 ತೊಗೊಳ್ತಾ ಇದ್ದೀನಿ. ಇಲ್ಲಿ ಸ್ಟಿಚಿಂಗಿಗೆ ಅಂತ ಟೋಟಲ್ ತೊಗೊಂಡಾಗ ನಮಗೆ 2.25 ಬರುತ್ತೆ. 2.25 ಬಂದಾಗ ಇಲ್ಲಿಂದ ನಾನು ಬಂದು ನೋಡಿ 6 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 6 ಇಂಚಿಗೆ ಮಾರ್ಕನ್ನು ಮಾಡಿಕೊಂಡು ಇಲ್ಲಿ ಶೋಲ್ಡ್ರ್ ಪಟ್ಟಿ ನೋಡ್ಕೋತೀನಿ. ಈ ಶೋಲ್ಡ್ರ್ ಪಟ್ಟಿ ಇವ್ರಿಗೆ ಜಾಸ್ತಿ ಇರೋದ್ರಿಂದ ನಾನು 1/4 ಇಂಚನ್ನು ಕಡಿಮೆ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇವ್ರದ್ದು ಶೋಲ್ಡ್ರ್ ಪಟ್ಟಿ ಬಂದು ಎಷ್ಟಿದೆ ಅಂದರೆ ಟೋಟಲಾಗಿ ತೋರಿಸ್ತೀನಿ. ಇವ್ರು ಎಷ್ಟು ದೊಡ್ಡ ಶೋಲ್ಡ್ರ್ ಪಟ್ಟಿ ಬೇಡ ಅಂತ ಹೇಳಿದ್ದಾರೆ, ಹಂಗಾಗಿ ಇದನ್ನು ಕಡಿಮೆ ಮಾಡ್ತಾ ಇದ್ದೀನಿ. 3/4 ಶೋಲ್ಡ್ರ್ ಪಟ್ಟಿ ಇದೆ, ಅದಕ್ಕೆ 3ನ ತೊಗೊಳ್ತಾ ಇದ್ದೀನಿ. ನೋಡಿ, 3ನ ತೊಗೊಂಡು ಅದೇನಿದೆ ಸ್ಟಿಚಿಂಗು ಟೋಟಲ್ ಬಂದಿದ್ದು 6.25 ತೊಗೋತಾ ಇದ್ದೀನಿ. ನೋಡಿ, ಕರೆಕ್ಟಾಗಿ ಬಂದು 6.25 ಇದೆ. ಇಲ್ಲೂ ಕೂಡ ನಾನು 6.25ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ಸ್ಟ್ರೇಟ್ ಲೈನ್ಗೆ. ಇದು ಸ್ಟ್ರೇಟ್ ಲೈನ್ಗೋಸ್ಕರ ಈಸಿಯಾಗಿ ಕಟ್ಟಿಂಗ್ ಮಾಡ್ಬೋದು. ಈಗ ನಾವು ಡ್ರೆಸ್ಸಲ್ಲಿ ನೋಡ್ಕೋಬೇಕು. ನೋಡಿ, ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ನೀಟಾಗಿ ಈ ಥರ ಸ್ಟ್ರೇಟ್ ಹಾಕ್ಕೊಳ್ಳಿ.
ಇದನ್ನು ಸ್ಟ್ರೇಟ್ ಹಾಕ್ಕೊಂಡು ಈ ಥರ ಇಟ್ಕೊಳ್ಳಿ. ಈ ಸಿಂಪಲ್ ಮೆಥಡು, ಈಸಿಯಾಗಿ ಡ್ರೆಸ್ನ ಕಟಿಂಗ್ ಮಾಡ್ಬೋದು. ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇರಲ್ಲ. ನೀವು ಮೆಜರ್ಮೆಂಟ್ ಇದಕ್ಕೆ ಒಂದು ಮಾರ್ಕ್ನ ಈ ಥರ ಹಾಕ್ಕೊಳ್ಳಿ. ಇದೆಷ್ಟಿದೆ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಇದು ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ನೋಡಿ 6 ಕಾಲೇ ಇದೆ, ನಾನು 6 ಕಾಲನ್ನ ತಗೊಳ್ತಾ ಇದ್ದೀನಿ. ಇಲ್ಲಿ ಕೂಡ 6 ಕಾಲು. ಇದೆರಡು ನಾವು ಮೇಯ್ನು ಮಾಡ್ಕೊಳ್ಳುವಂಥ ಮೆಥಡು. ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಕೂಡ ಒಂದು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿಂದ 1ವರೆಗೆ ಒಂದು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಮಾರ್ಕ್ ಹಾಕ್ಕೊಂಡು ಈ ಕರು ಸ್ಕೇಲ್ ಇದೆಯಲ್ಲ, ಈ ಮಾರ್ಕ್ ಹತ್ರ ಇಟ್ಕೊಂಡು ನೋಡಿ, ಈ ಶೇಪ್ ಈ ಕಡೆನಾದರೂ ಬರ್ಬೋದು, ಈ ಕಡೆನಾದರೂ ಬರ್ಬೋದು. ಈ ಥರ ಒಂದು ಕರು ಸ್ಕೇಲಲ್ಲಿ ಒಂದು ಮಾರ್ಕ್ನ ಹಾಕ್ಕೊಳ್ತಾ ಇದ್ದೀನಿ. ಓಕೆನಾ? ಇದಾದಮೇಲೆ ನೋಡಿ, ಇಲ್ಲಿ 2ವರೆಗೆ ತೊಗೊಂಡಿದ್ದೀನಲ್ಲ ನೆಕ್ ಬಿಡ್ತು, ಇಲ್ಲಿ ಕೂಡ 2ವರೆಗೆ ಒಂದು ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ವಿಡ್ತ್ ಬಂದು 6 ಕಾಲಿದೆ. ಇವಾಗ ಏನು ಮಾಡಬೇಕಂತ ಹೇಳಿದ್ರೆ ನೋಡಿ, ಇಲ್ಲಿ ಸ್ಟಿಚಿಂಗಿಗೆ ಅರ್ಧ ಇಂಚು ಡೌನ್ ಆಗುತ್ತೆ. ಆವಾಗ ನಾವು ಇಲ್ಲಿ ಏನು ಸೈಡ್ ಜಾಯಿಂಟ್ ಮಾಡಿರ್ತೀವಲ್ಲ, ಇಲ್ಲಿ ಓಪನ್ ಇರುತ್ತಲ್ಲ, ಈ ಓಪನ್ ಪಾಯಿಂಟ್ನ ಇಟ್ಕೊಳ್ಳಿ. ಇವ್ರು ಏನು ಮಾಡಿದ್ದಾರೆ, ಇಷ್ಟು ನಮಗೆ ಡೌನ್ ಬೇಕು ಓಪನ್ ಅಂತ ಹೇಳಿದ್ದಾರೆ. ಇದು ಮೇಲೆ ಇದೆ, ಅದಕ್ಕೆ ಇಲ್ಲಿ ನಾನು 1.5 ಇಂಚನ್ನ ಡೌನ್ ಮಾಡ್ಕೋಬೇಕು. ನಮಗೆ ಸ್ಟಿಚಿಂಗ್ ಆದಮೇಲೆಯಿಂದನೇ ಇಲ್ಲಿರೋದ್ರಿಂದ ನಾವು ಇದೇ ಪಾಯಿಂಟಿಂದ ಇಟ್ಕೊಂಡು ಇಲ್ಲಿಗೆ ಒಂದು ಮಾರ್ಕ್ನ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಇದು ನೆಕ್ಸ್ಟ್ ಸ್ಟೆಪ್ಪು. ಇವಾಗ ಇನ್ನೊಂದು ಸ್ಟೆಪ್ ಏನಿದೆ ಅಂದರೆ, ಮೇಲಿಂದ 14 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. 14 ಇಂಚಿಗೆ ಏನಪ್ಪ ಅಂದರೆ ವೇಸ್ಟ್ ಮೆಜರ್ಮೆಂಟು. ಈ ವೇಸ್ಟ್ ಮೆಜರ್ಮೆಂಟ್ನಿಗೆ ಒಂದು ಮಾರ್ಕ್ನ ಮಾಡಿಕೊಡಿ. ಮೇಯ್ನ್ ಇಂಪಾರ್ಟೆಂಟು ಚೆಸ್ಟು, ವೇಸ್ಟು, ಓಪನ್ನು 3ನ್ನ ನೆನ್ಪಿಟ್ಕೊಳ್ಳಿ. ಇವಾಗ ಈ ಮಿಡಲಲ್ಲಿ ಎಷ್ಟಿದೆ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. 18ವರೆ ಇದೆ, ಅದರ ಅರ್ಧ ಭಾಗ 9 ಕಾಲು. ನಾನೊಂದು 1/4 ಇಂಚ್ ಆ್ಯಡ್ ಮಾಡಿ 9ವರೆಗೆ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ 10ಕ್ಕೆ ಇಲ್ಲೊಂದು ಸ್ಟ್ರೇಟ್ ಲೈನ್ ಹಾಕಿದ್ವಲ್ಲ, 10ಕ್ಕೆ ನೀವು ಬೇಕಂದರೆ ಇದೇ ಸ್ಕೇಲಲ್ಲಿ ಈ ಥರ ಒಂದು ಸ್ಟ್ರೇಟ್ ಲೈನ್ ಹಾಕ್ಕೋಬೋದು. ಸ್ವಲ್ಪ ಕ್ರಾಸಾಗಿ ಕೂಡ ನೀವು ಹಾಕ್ಕೋಬೋದು. ಆಯಿತಾ? ಇವಾಗ ನಮಗೆ ಈ ಓಪನ್ ಸೈಡಲ್ಲಿ ಹಿಪ್ ಮೆಜರ್ಮೆಂಟ್ ಅಂತೀವಿ, ಅಥವಾ ಓಪನ್ ಸ್ಲೀಟ್ ಅಂತ ಅಂತೀವಿ. ಓಕೆನಾ? ಇವಾಗ ನೋಡಿ, ಇದಿದೆಯಲ್ಲ, ಇಲ್ಲಿಂದ ಇಲ್ಲಿಗೆ 20 ಇದೆ. ನಾವು ಸ್ವಲ್ಪ ಡೌನ್ ಬಂದಿದ್ದೀವಲ್ಲ, ಅಲ್ಲಿಂದ ನಮಗೆ 20ವರೆ ಇದೆ. ಸ್ವಲ್ಪ ಲೂಸ್ ಕೇಳಿರೋದ್ರಿಂದ ಅರ್ಧ ಇಂಚನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅರ್ಧ ಇಂಚನ್ನ ಆ್ಯಡ್ ಮಾಡಿ 21 ಆಗುತ್ತೆ. 21 ಆದಾಗ 10ವರೆಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. 10ವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಪಾಯಿಂಟ್ ಏನಿದೆಯಲ್ಲ, ಈ ಪಾಯಿಂಟಿಂದ ಈ ಥರ ಕ್ರಾಸಾಗಿ ನಾನು ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ನೋಡ್ಕೊಳ್ಳಿ, 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 2 ಇಂಚಿಗೆ. ತುಂಬ ಈಸಿ ಇದೆ, ಜಾಸ್ತಿ ಫ್ಯಾಬ್ರಿಕ್ ಆಗುತ್ತೆ, ಅದಕ್ಕೆ ನಾನು ಸ್ವಲ್ಪ ಒಳಗಡೆನೇ ತಗೊಳ್ತೀನಿ. 1/4 ಆದರೆ ಸಾಕು. ಜಾಸ್ತಿ ಫ್ಯಾಬ್ರಿಕ್ ಇದ್ರೂ ಕೂಡ ಇಲ್ಲಿ ಶೇಪ್ ಅನ್ನೋದು ಬರಲ್ಲ, ಅದಕ್ಕೋಸ್ಕರ. ಇವಾಗ ಇಲ್ಲಿ ಸ್ಟ್ರೇಟಾಗಿ ನಾವು ಆವಾಗಲೇ ವೇಸ್ಟ್ ಬಾಟಮ್ದು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ದೊಡ್ಡ ಸ್ಕೇಲ್ ಇದ್ದರೆ ಒಂದೇ ಲೈನಲ್ಲಿ ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ ಸ್ಟ್ರೇಟಾಗಿ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ನೋಡಿದ್ರಲ್ಲ? ನಿಮಗೆ ಬೇಕಂದರೆ ಇಲ್ಲಿ ಒಂದು ಸ್ಟ್ರೇಟ್ ಲೈನ ಹಾಕ್ಕೊಳ್ಳಿ. ಇದು ಇಷ್ಟೇ ಈ ಬ್ಲೌಸ್ನ ಮೆಜರ್ಮೆಂಟು. ಇವಾಗ ನಾವು ಇದನ್ನು ಕಟ್ಟಿಂಗ್ ಮಾಡೋಣ. ತುಂಬ ಈಸಿಯಾಗಿ ಡ್ರೆಸ್ ಕಟ್ಟಿಂಗ್ ಮಾಡೋದು. ಇದನ್ನು ಮೇನ್ ಫ್ಯಾಬ್ರಿಕಲ್ಲಿ ಹಾಕ್ಕೊಂಡು ಕಟ್ಟಿಂಗ್ ಮಾಡಿಕೊಂಡ್ರೆ ಆಯಿತು. ನೆಕ್ ತೆಗೆಯೋದು ಅಂತ ನಾನು ತೋರಿಸ್ತೀನಿ ನೋಡಿ. ಇದು ಏನು ಮಾರ್ಕ್ ಮಾಡಿದ್ದೀವಲ್ಲ, ಆ ಮಾರ್ಕ್ ಮೇಲೇ ಇಲ್ಲಿ ಸ್ವಲ್ಪ ನಾನು ಒಂದು ಸ್ವಲ್ಪ ಮೇಲೆ ಹೋಗ್ತೀನಿ. ಸ್ವಲ್ಪ ಶೇಪ್ ನೀಟಾಗಿ ಕುತ್ಕೊಳ್ಳಿ ಅಂತ ಅಷ್ಟೇ. ಇಲ್ಲ ಅಂದರೆ ಸ್ಟ್ರೇಟಾಗಿ ಕೂಡ ನೀವು ಕಟ್ಟಿಂಗ್ ಮಾಡ್ಕೋಬೋದು. ತುಂಬ ಈಸಿಯಾಗಿ ಕಟ್ಟಿಂಗ್ ಮಾಡ್ಬೋದು. ಚಿಕ್ಕ ಮಕ್ಳಿಗಾದ್ರೂ ಅಷ್ಟೇ, ನೆಕ್ ಅಷ್ಟೇ ಚೇಂಜ್ ಆಗುತ್ತೆ. ಇದಾದಮೇಲೆ ನೋಡಿ, ಈ ಥರ ಇವ್ರಿಗೆ ಲೈನಿಂಗ್ ಬೇಡ, ಮೇನ್ ಫ್ಯಾಬ್ರಿಕಲ್ಲೇ ವಿತೌಟ್ ಲೈನಿಂಗ್ ಸ್ಲೀವ್ ಬೇಕಾಗಿರೋದ್ರಿಂದ ನಾನು ಮೇನ್ ಫ್ಯಾಬ್ರಿಕ್ ಕಟ್ಟಿಂಗ್ ಮಾಡ್ಕೊಂಡಾಗ ತೋರಿಸ್ತೀನಿ. ಇದು ಬಂದು ಫ್ರಂಟ್ ಸೈಡು. ಫ್ರಂಟ್ ಸೈಡಲ್ಲಿ ಏನು ಮಾಡಬೇಕು, ಸ್ವಲ್ಪ ಶೇಪ್ನ ತೊಗೋಬೇಕು.
ಒಂದು ಅರ್ಧ ಇಂಚನ್ನ ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಅದಾದಮೇಲೆ ಫ್ರಂಟ್ ನೆಕ್ದು ಅಳತೆ ಮೆಜರ್ಮೆಂಟಲ್ಲಿ ನೋಡ್ಕೋಬೇಕು ಎಷ್ಟಿದೆ ಅಂತ. ಇವರು ಬ್ಯಾಕ್ ಡಿಸೈನ್ ಕೇಳಿದ್ದಾರೆ, ಅದನ್ನು ಕಟಿಂಗ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಇಟ್ಕೊಳ್ಳಿ. ಎಷ್ಟಿದೆ? 6 ಇದೆ. ಸ್ವಲ್ಪ 6 ಇರೋದ್ರಿಂದ ನಾನೊಂದು ಸ್ವಲ್ಪ 1/4 ಇಂಚನ್ನ ಡೌನ್ ಮಾಡ್ತೀನಿ, ಶೇಪ್ ಏನಾದರೂ ಕೊಡ್ಲಿಕ್ಕಂತ. ಈ ಥರ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಈ ಶೇಪ್ ಕೊಡಬೇಕಲ್ವ ನಾವು. ಇಲ್ಲಿಂದ ನೋಡಿ ಇಲ್ಲೊಂದು ಅರ್ಧ ಇಂಚು ಈ ಥರ ಒಳಗೆ ಹೋಗ್ತೀನಿ. ಒಳಗಡೆ ಹೋಗಿ ಒಂದು ಶೇಪ್ನ ತಗೊಳ್ತಾ ಇದ್ದೀನಿ. ನೋಡಿ ಸ್ವಲ್ಪ ಬೆಂಡ್ ಮಾಡಿ ತಗೊಳ್ತಾ ಇದ್ದೀನಿ ಫ್ರಂಟು. ಈ ಥರ ಕಟಿಂಗ್ ಮಾಡೋದ್ರಿಂದ ನಮಗೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ತೋರಿಸ್ತೀನಿ ಇದನ್ನು ಯಾವ ರೀತಿ ಬಂದಿದೆ ಅಂತ. ಈ ಥರ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡು ಇದಕ್ಕೆ ನಾನು ಪೈಪಿಂಗ್ ಕೊಡ್ತೀನಿ. ಫ್ರಂಟು ಮೇನ್ ಫ್ಯಾಬ್ರಿಕ್ಗೆ ಪ್ಯಾಂಟ್ ಫ್ಯಾಬ್ರಿಕದು ಪೈಪಿಂಗ್ ಕೊಡ್ತೀನಿ. ಇದು ಫ್ರಂಟ್ ನೋಡಿ, ಫ್ರಂಟ್ ಶೇಪ್ ನೋಡಿ ಯಾವ ಥರ ಬಂದಿದೆ ಅಂತ. ನಾವು ಸ್ಟ್ರೇಟ್ ಲೈನಿಂದ ಹೊರಗಡೆ ಆಚೆ ಸ್ವಲ್ಪ ಒಳಗಡೆ ತಗೊಂಡಾಗ ಈ ಥರದೊಂದು ಶೇಪ್ ಬರುತ್ತೆ. ಇದು ನೀಟಾಗೆ ಕುತ್ಕೊಳ್ಳುತ್ತೆ ನೆಕ್ಗೆ. ಯಾವಾಗಲೂ ಈ ಥರ ಕಟಿಂಗ್ ಮಾಡಿ. ಈ ಶೇಪಲ್ಲಿ ಫ್ರಂಟ್ ನೆಕ್ ಅನ್ನೋದು ಚೆನ್ನಾಗಿ ಕುತ್ಕೊಳ್ಳುತ್ತೆ. ಓಕೆನಾ? ಇವಾಗ ಬ್ಯಾಕ್ ನೆಕ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದನ್ನು ಮೇನ್ ಫ್ಯಾಬ್ರಿಕ್ಗೆ ಹಾಕಿ ಕಟಿಂಗ್ ಮಾಡ್ಕೊಳ್ಳೋದನ್ನ ನಾನೇನು ತೋರಿಸಲ್ಲ ಈ ವಿಡಿಯೋದಲ್ಲಿ. ಯಾಕಂತ ಹೇಳಿದ್ರೆ ಇದು ನಮಗೆ ಕಟಿಂಗ್ ಅಷ್ಟೇ ಬೇಕಾಗಿರೋದ್ರಿಂದ ಕಟಿಂಗ್ ಮೆಥಡು ಮೇನ್ ಫ್ಯಾಬ್ರಿಕಲ್ಲಿ ಇಟ್ಟು ತೋರಿಸ್ತೀನಿ ಅಷ್ಟೇ. ಅದನ್ನೇ ಕಟಿಂಗ್ ಮಾಡೋದು ಬೇಕಂದ್ರೆ ತೋರಿಸ್ತೀನಿ. ನೋಡಿ ಈ ಥರ ಇಟ್ಕೊಳ್ಳಿ. ಇದಕ್ಕೆ ಡಿಸೈನ್ಸ್ ಬೇಕಂತ ಕೇಳಿದ್ದಾರೆ, ಸೊ ಹಂಗಾಗಿ ಆ ಡಿಸೈನ್ಸ್ ಮಾರ್ಕ್ನ ಆಮೇಲೆ ಮಾಡೋಣ. ಬ್ಯಾಕ್ ನೆಕ್ಕು ಕೂಡ 6.25 ಇದೆ. ನೋಡಿ ಕರೆಕ್ಟಾಗಿ 6.25ಗೆ ನಾನು ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಈ 6.25ಗೆ ಒಂದು ಮಾರ್ಕ್ ಮಾಡಿ ಇಲ್ಲಿಂದ ಸ್ಟ್ರೇಟಾಗಿ ಒಂದು ಲೈನ್ ಕೊಡ್ತಾ ಇದ್ದೀನಿ. ಈಗ ಒಂದು ನೆಕ್ ಡಿಸೈನ್ ಇರೋದ್ರಿಂದ ನಾವು ಬೇರೆ ನೆಕ್ ಡಿಸೈನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಾಗಿ ಈ ಥರ ಒಂದು ಶೇಪ್ ಕೊಡ್ತಾ ಇದ್ದೀನಿ. ಇಲ್ಲಿಂದ ಈ ಸ್ಕೇಲಷ್ಟು ಮಾತ್ರ ಈ ಥರ ತಗೊಳ್ತಾ ಇದ್ದೀನಿ. ಇಲ್ಲಿಂದ ಮತ್ತೆ ಒಂದು ಇಷ್ಟು ನೋಡಿ ಈ ಆ್ಯಂಗಲಲ್ಲಿ ನಾನು ಕಟಿಂಗ್ನ ಮಾಡ್ತಾ ಇದ್ದೀನಿ. ಇದು ನಮಗೆ 3/4 ಇಂಚ್ ಇದ್ದರೆ 1 ಇಂಚ್ ಬರುತ್ತೆ. ನೀವು ಆ ರೀತಿಯಾಗಿ ಮಾಡ್ಬೋದು, ಇಲ್ಲಾಂದರೆ ಜಾಸ್ತಿನೂ ಮಾಡ್ಬೋದು, ಇಲ್ಲ ಕಡಿಮೆನೂ ಮಾಡ್ಕೋಬೋದು. ನಾನು ಸ್ವಲ್ಪ ಒಳಗಡೆ ತೊಗೊಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ತುಂಬ ಜಾಸ್ತಿ ಆದ್ರೂ ಚೆನ್ನಾಗಿರಲ್ಲ ಅದು ಪಟ್ಟಿ, ಅದಕ್ಕೆ ಸ್ವಲ್ಪ ಕಡಿಮೆ ತಗೊಳ್ತಾ ಇದ್ದೀನಿ. ಇವಾಗ ಇದನ್ನು ಕೂಡ ಹೀಗೆ ಕಟ್ಟಿಂಗ್ ಮಾಡ್ಕೋಬೇಕು. ಇದನ್ನು ನೆಕ್ ಫ್ಯೂಸಿಂಗಲ್ಲಿ ಇಟ್ಕೊಂಡು ನಾನು ನೆಕ್ಕನ್ನು ರೆಡಿ ಮಾಡ್ಕೊಳ್ತೀನಿ. ನೋಡಿ ಈ ಥರ ಬರುತ್ತೆ. ಈ ನೆಕ್ ಪ್ಯಾಟರ್ನ್ಸು ಈ ಪೋರ್ಷನ್ಸ್ ಏನಿರುತ್ತಲ್ಲ ಈ ಪ್ಲೇಸಲ್ಲಿ ನಾನು ಈ ಫ್ಯಾಬ್ರಿಕ್ನ ಪ್ಯಾಂಟ್ ಫ್ಯಾಬ್ರಿಕ್ನಲ್ಲಿ ರೆಡಿ ಮಾಡ್ಕೊಳ್ತೀನಿ. ಆವಾಗ ನೆಕ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ಮೇನ್ ಫ್ಯಾಬ್ರಿಕ್ ನೋಡಿ, ಇದು ಫ್ಯಾಬ್ರಿಕ್ ಬಂದು ಸ್ವಲ್ಪ ಅಂದರೆ ಏನು ಹೇಳ್ತೀವಿ, ಕ್ರಶ್ ಒಂಥರ ಸ್ಮೂತ್ ಇದೆಯಲ್ಲ, ಆ ಕಡೆ ಈ ಕಡೆ ಅಲ್ಲಾಡುತ್ತೆ. ಹಂಗಾಗಿ ನಾನು ಇದಕ್ಕೆ ಗುಂಪಿನೆಲ್ಲ ಹಾಕಿ ನೀಟಾಗಿ ಕಟಿಂಗ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಹಿಡಿಯೋದ್ರಿಂದ ನಾನು ಇದನ್ನು ಆಮೇಲೆ ಕಟ್ ಮಾಡ್ಕೊಳ್ತೀನಿ. ಈ ವಿಡಿಯೋದಲ್ಲಿ ನಿಮಗೆ ಫ್ರಂಟು ಮತ್ತು ಡ್ರೆಸ್ದು ಬ್ಯಾಕ್ ಕಟಿಂಗ್ನ ಹೇಗೆ ಮಾಡಿದ್ದೀನಿ ಅಂತ ತೋರಿಸಿದ್ದೀನಲ್ಲ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.